ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಇನ್ನೂ ಒಂದು ರೀತಿಯಲ್ಲಿ ಮ್ಯಾಂಗೋ ಜ್ಯೂಸ್ ಮಾಡ್ತಾಯಿದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ರೀತಿಯಲ್ಲಿ ಮಾಡಿ ತೋರಿಸಿದ್ದೆ. ಅದಾದಮೇಲೆ ಈಗ ಇನ್ನೂ ಒಂದು ರೀತಿಯಲ್ಲಿ ನಾವು ಹೇಗೆ ಮನೇಲೇ ಮಾಡ್ಕೊಂಡು ಕುಡಿಯೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇದು ಮ್ಯಾಂಗೋನ ಇದು ಮ್ಯಾಂಗೋ ನಾನು ಏನಿದು ಎಲ್ಲ ಅಕ್ಕ ಮನೆಯಿಂದನೇ ತೊಗೊಂಡು ಬಂದಿದ್ದಿದ್ದು ಮ್ಯಾಂಗೋನೇ ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ. ಸೊ ನಮ್ಗೆ ಅಂಗಡಿಲೂ ಸಹ ವೆರೈಟಿ ಸಿಗುತ್ತೆ, ನಾವು ಆರಾಮಾಗಿ ಅಲ್ಲೂ ತೊಗೋಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ತೊಗೊಳ್ಳಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ಇದನ್ನು ಸಹ ನಾನು ಡಿಸೈನಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಇದನ್ನು ಸಹ ನಾನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಈ ಜ್ಯೂಸು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಎಂಜಾಯ್ ಮಾಡ್ಬೋದು ನಾವು. ಅದರಲ್ಲೂ ಮಕ್ಕಳಿಗೆ ಸಹ ತುಂಬಾ ಇಷ್ಟ ಆಗುತ್ತೆ. ಟೇಸ್ಟಿಯಾಗಿದೆ ಅಂಥೇಳಿ ತುಂಬಾ ಇಷ್ಟಪಡ್ತಾರೆ. ನಾವು ಯಾವುದೇ ರೀತಿ ಜ್ಯೂಸ್ ಅಂಗಡಿಗೆ ಹೋಗಬೇಕಾಗಿಲ್ಲ ಅಲ್ಲಿ, ಯಾಕಂದರೆ ಮ್ಯಾಂಗೋ ಯಾವ ರೀತಿಯಲ್ಲಿ ಕಟ್ ಮಾಡಾಕ್ತಾರೆ ಮತ್ತು ನೀರು ಸಹ ಯಾವುದಾಗ್ತಾರೆ ಏನು ನಮ್ಗೆ ಇವೇನು ಗೊತ್ತಾಗಲ್ಲ. ಸೊ ಅಲ್ಲಿ ನಮ್ಮ ಕಣ್ಣಿಗೆ ಏನೂ ಕಾಣಿಸಲ್ಲ. ಇಲ್ಲಿ ನಾವು ಎಲ್ಲ ಮನೇಲೇ ಕ್ಲೀನಾಗಿ ವಾಶ್ ಮಾಡಿ ಮಾಡ್ಕೋಬೋದು. ನೋಡ್ಬೋದು ಫ್ರೆಂಡ್ಸ್, ನಾನಿಲ್ಲಿ ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ವೆನಿಲಾ ಐಸ್ ಕ್ರೀಮ್ನ ತೊಗೊಂಡಿದ್ದೀನಿ. ನೀವೇನಾದರೂ ಐಸ್ ಕ್ರೀಮ್ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋದಾದರೆ ಎಲ್ಲ ಜ್ಯೂಸ್ ಆದಮೇಲೆ ಅದ್ರ ಮೇಲೆ ಗಾರ್ನಿಷ್ ಆಗಿ ಯೂಸ್ ಮಾಡ್ಕೋಬೋದು. ಬಟ್ ಇಲ್ಲಿ ನಾವು ಜಾರ್ಗೆ ಹಾಕ್ಕೋಬೇಕಾದ್ರೆ ಮ್ಯಾಂಗೋ ಎಷ್ಟು ತೊಗೊಂಡಿರ್ತೀವೋ ಅದನ್ನು ನೋಡಿಕೊಂಡು 1 ಸ್ಪೂನಿಂದ 1.5 ಸ್ಪೂನಷ್ಟು ಐಸ್ ಕ್ರೀಮ್ ತೊಗೊಳ್ಳಿ. ಮತ್ತು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ತೊಗೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ, ಯಾಕಂದರೆ ಇಲ್ಲಿ ನಾವು ಐಸ್ ಕ್ರೀಮ್ ಹಾಕ್ತಿದ್ದೀನಿ. ಮತ್ತು ಇಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ. ಹಾಲು ನೀವು ಜಾಸ್ತಿ ಬೇಕು ಅಂತಂದರೂ ಹಾಕ್ಕೋಬೋದು. ನಾನು ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ತಿಕ್ಕಾಗಿ ಬರ್ತಿದೆ ಅಂಥೇಳಿ. ನಮಗೆ ಇದು ಜ್ಯೂಸ್ ಥರನೇ ಸಿಗಲ್ಲ, ಒಂಥರ ತಿಕ್ಕಾಗಿರೋದ್ರಿಂದ ಸ್ಪೂನಲ್ಲಿ ತಿನ್ಬೋದು. ನಾವು ಕುಡಿಯೋ ರೀತಿಲಿರಲ್ಲ, ನಾವು ಆರಾಮಾಗಿ ಸ್ಪೂನಲ್ಲೇ ತೊಗೋಬೋದು. ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಕಂಪ್ಲೀಟಾಗೆ ನಮ್ಮದೇನು ಮ್ಯಾಂಗೋ ಮಸ್ತಾನಿ, ಮ್ಯಾಂಗೋ ಮಿಲ್ಕ್ ಶೇಕ್, ಮ್ಯಾಂಗೋ ಐಸ್ ಕ್ರೀಮ್ ಜ್ಯೂಸ್ ಈ ಥರ ಏನು ಬೇಕಾದ್ರೂ ನಮಗಿಷ್ಟ ಬಂದಿದ್ದ ಹೆಸರು ನಾವು ಇಟ್ಕೋಬಹುದು. ಸೊ ನಾನಿದು ಮನೇಲೇ ಮಾಡಿರೋದ್ರಿಂದ ನಾನು ಇದನ್ನು ಮ್ಯಾಂಗೋ ಮಿಲ್ಕ್ ಶೇಕ್ ಅಂತಲೇ ಹೇಳ್ತೀನಿ. ಯಾಕಂದರೆ ಮ್ಯಾಂಗೋಗೆ ಜ್ಯೂಸ್ ಹಾಲು ಆ್ಯಡ್ ಮಾಡಿರೋದ್ರಿಂದ. ಮತ್ತು ಇಲ್ಲಿ ನಾನು ಗಾರ್ನಿಷ್ಗೆ ಅಂತೇಳಿ ಮತ್ತು ವೆನಿಲಾ ಐಸ್ ಕ್ರೀಮ್ 1 ಸ್ಪೂನ್ ಇಟ್ಟಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿರೋ ಮ್ಯಾಂಗೋ ಪೀಸ್ನ ಹಾಕಿದ್ದೀನಿ ಇಲ್ಲಿ ಗಾರ್ನಿಷ್ಗೆ ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ತಿಕ್ಕಾಗಿದೆ ಮತ್ತು ತಿನ್ನೋದಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬೇಕಾದರೆ ನೀವು ಈ ರೀತಿಲಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಫ್ಟರ್ 1 ಅವರ್ ನೀವು ತೆಗೆದು ತಿನ್ನೋದ್ರಿಂದ ಅದಿನ್ನೂ ನಮಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಮತ್ತು ಲೈಕ್ ಯಾವ ಥರ ತಿಕ್ಕಾಗಿ ಮ್ಯಾಂಗೋ ಐಸ್ ಕ್ರೀಮ್ ನಾವೇನು ತಿಂತೀವೋ ಆ ರೀತಿಲಿ ಸಹ ಇರುತ್ತೆ. ಬೇಕಂದರೆ ನೀವು ಆ ರೀತಿಲಿ ಸಹ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಇದು ತುಂಬಾ ಚೆನ್ನಾಗಿದೆ ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. 100% ನೀವು ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಮಾಡಾದಮೇಲೆ ವಿಡಿಯೋ ಜ್ಯೂಸು ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.